ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಹುಟ್ಟೂರಿನತ್ತ ಈಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಹೊರಟಿದೆ. ಹೂ ಅಲಂಕೃತ ವಾಹನದಲ್ಲಿ ಚೆನ್ನಮ್ಮ ಅಂತಿಮ ಯಾತ್ರೆ ಹೊರಟಿರುವುದು. ಪದ್ಮನಾಭನಗರ ನಿವಾಸದಿಂದ ಹೊಳೆ ನರಸೀಪುರದತ್ತ ಯಾತ್ರೆ ಹೊರಟಿದೆ. ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್, ಚನ್ನರಾಯಪಟ್ಟಣ, ಹಾಸನ, ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್, ಮೊಸಳೆ ಹೊಸಹಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರ ತೆರಳಲಿದೆ. ಸಂಜೆ ಹೊಳೆ ನರಸೀಪುರ ತಲುಪಲಿದೆ. ಪಾರ್ಥಿವ ಶರೀರ ನಾಳೆ ಬೆಳಗ್ಗೆವರೆಗೂ ರೇವಣ್ಣ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ನಾಳೆ ಬೆಳಗ್ಗೆವರೆಗೂ ಹೂ ಅಲಂಕೃತ ವಾಹನದಲ್ಲಿ ಚೆನ್ನಮ್ಮ ಅಂತಿಮ ಯಾತ್ರೆ ಈಗ ಹೊರಟಿರೋದು. ಪದ್ಮನಾಭನಗರ ನಿವಾಸದಿಂದ ಹೊಳೆ ನರಸೀಪುರದತ್ತ ಯಾತ್ರೆ. ನೆಲಮಂಗಲ, ಕುಣಿಗಲ್ ಈ ರೀತಿಯಾಗಿ ಈ ಮಾರ್ಗವಾಗಿ ಹೊರಟಿದೆ. ಹೊಳೆ ನರಸೀಪುರಕ್ಕೆ ಅಂದರೆ ಇವತ್ತು ಸಂಜೆವರೆಗೂ ಪಾರ್ಥಿವ ಶರೀರ ತಲುಪುತ್ತೆ. ಎಸ್ ನೋಡಿ, ಪಾರ್ಥಿವ ಶರೀರ ಏನು ಹೊರಟಿದೆ ಅದೇ ವಾಹನದಲ್ಲಿನೇ, ಹೂ ಅಲಂಕೃತ ವಾಹನದಲ್ಲಿನೇ ಇದೀ ಕುಟುಂಬ ಸದಸ್ಯರೆಲ್ಲ ಕೂತಿದ್ದಾರೆ ನೋಡಿ. HDK ಕೂಡ ಅದೇ ವಾಹನದಲ್ಲಿದ್ದಾರೆ. ಬಿಕ್ಕಿ ಹತ್ತಿದ್ದಾರೆ ಕುಮಾರಸ್ವಾಮಿ ಅವರು. ಜೊತೆಗೆ ರೇವಣ್ಣ ಅವರಂತೂ ನಿನ್ನೆ ಒಳ್ಳೆ ಮಗು ಥರ ಅಳ್ತಾ ಇದ್ರು ಪಾಪ. ಅಂದರೆ ಹೆತ್ತ ತಾಯಿ ಎಷ್ಟೇ ದೊಡ್ಡ ನಾಯಕ ಆದರೂ ಏನೇ ಆದರೂ ಕೂಡ ತಾಯಿನೇ ಪಾಪ. ದೇವೇಗೌಡರಂತೂ ಭಾಳ ದುಃಖದಲ್ಲಿದ್ದಾರೆ. ಮೌನವಾಗಿ ಕೂತ್ಬಿಟ್ಟಿದ್ದಾರೆ ದೇವೇಗೌಡರು. ಈ ದೃಶ್ಯವನ್ನು ಏನು ತೋರಿಸ್ತಾ ಇದ್ದೀವಿ, ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇರೋದು. ಸೊ ಅದೇ ವಾಹನದಲ್ಲೇ HDK ಕೂಡ ಇದ್ದಾರೆ ನೋಡಿ. ಜೊತೆಗೆ ಅವರ ಸಹೋದರಿ ಅನಸೂಯ ಅವರು ಕೂಡ ಅದೇ ವಾಹನದಲ್ಲಿದ್ದಾರೆ. ಇವತ್ತು ಸಂಜೆಗೆ ಹೊಳೆ ನರಸೀಪುರವನ್ನು ತಲುಪಲಿದೆ ಪಾರ್ಥಿವ ಶರೀರ. ನಾಳೆ ಬೆಳಗ್ಗೆವರೆಗೂ ರೇವಣ್ಣ ಅವರ ಮನೆಯಲ್ಲಿನೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್, ಚನ್ನರಾಯಪಟ್ಟಣ, ಹಾಸನ ಡೈರಿ ಸರ್ಕಲ್, ಜೊತೆಗೆ NR ಸರ್ಕಲ್, ಮೊಸಳೆ ಹೊಸಹಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರ ತೆರಳಲಿದೆ. ಅಲ್ಲೂ ಕೂಡ ಅವರ ಒಂದು ಹುಟ್ಟೂರಾಗಿರೋದ್ರಿಂದ ಅಥವಾ ಅವರನ್ನು ಹೆಚ್ಚಾಗಿ ಪ್ರೀತಿಸುವ ಜನ ಆ ಭಾಗದಲ್ಲಿರೋದ್ರಿಂದ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲೇಬೇಕಾಗುತ್ತೆ. ಸೊ ಆ ನಿಟ್ಟಲ್ಲಿ ಮಾಡ್ತಾ ಇದ್ದಾರೆ ಕೂಡ. ನಾಳೆ ಬೆಳಗ್ಗೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಸೊ ಅಲ್ಲಿನ ಜನ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಅದಾದ ನಂತರ ನಾಳೆ ಮಧ್ಯಾಹ್ನ ಅಂತ ಅನಿಸುತ್ತೆ ಅಂತ್ಯಕ್ರಿಯೆ ನೆರವೇರಲಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು 11 ಗಂಟೆವರೆಗೂ 12 ಗಂಟೆವರೆಗೂ ಆಲ್ಮೋಸ್ಟ್ ಇಲ್ಲಿ ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದಾದ ನಂತರ ಈಗ ಬೆಂಗಳೂರಿನಿಂದ ಪಾರ್ಥಿವ ಶರೀರ ಹೊರಟಿರೋದು ಹೂವಿನಿಂದ ಅಲಂಕೃತಗೊಂಡಿರುವಂಥ ವಾಹನದಲ್ಲಿ. ಎಸ್, ಇದೇ ವಾಹನ ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಗೌಡರ ಚಿನ್ನಮ್ಮಗೆ ಕುಟುಂಬಸ್ಥರ ಅಂತಿಮ ನಮನ. ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ಪೂಜೆಯನ್ನ ಸಲ್ಲಿಸಿದ್ದಾರೆ ಕುಟುಂಬಸ್ಥರು. ಅರಿಶಿನ ಕುಂಕುಮ ಹೂ ಮುಡಿಸಿ ಪೂಜೆ ಮಾಡಿದ್ದಾರೆ ಸೊಸೆ ಅನಿತಾ ಕುಮಾರಸ್ವಾಮಿ ಅವರು. ತಾಯಿಗೆ ಆರತಿ ಬೆಳಗಿ ನಮಸ್ಕರಿಸಿದ್ದಾರೆ ಹೆಣ್ಣು ಮಕ್ಕಳು. ಕುಮಾರಸ್ವಾಮಿ ಕುಟುಂಬ ಸಮೇತರಾಗಿ ಚಿನ್ನಮ್ಮಗೆ ಪೂಜೆಯನ್ನ ನೆರವೇರಿಸಲಾಯಿತು. ಪೂಜೆ ಬಳಿಕ ತಾಯಿಯ ಕಾಲಿಗೆ ಎರಗಿ ಬಿಕ್ಕಿ ಹತ್ತಿದ್ದಾರೆ ಕುಮಾರಸ್ವಾಮಿ ಅವರು. ರಾಷ್ಟ್ರ ಧ್ವಜ ಹೊದಿಸಿ ಸಕಲ ಸರ್ಕಾರಿ ಗೌರವವನ್ನ ಸಲ್ಲಿಸಲಾಗಿದೆ. ನೋಡಿ, ಪದ್ಮನಾಭನಗರದ ನಿವಾಸದಲ್ಲಿನೇ ನಿನ್ನೆ ಆಸ್ಪತ್ರೆಯಿಂದ ನೇರವಾಗಿ ಅಲ್ಲೇ ತೆಗೆದುಕೊಂಡು ಹೋಗಲಾಯಿತು ಪಾರ್ಥಿವ ಶರೀರವನ್ನು. ಅದಾದ ನಂತರ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ನೆರವೇರಿಸಲಾಯಿತು. ಅದಾದ ನಂತರ ಇವತ್ತು ಬೆಳಗ್ಗೆ ಅಂತೂ ಆ ದೃಶ್ಯವನ್ನು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಅಷ್ಟು ನೋವಿನ ಒಂದು ದೃಶ್ಯ ಅದು.
ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ಪೂಜೆಯನ್ನು ಸಲ್ಲಿಸ್ತಾರೆ ಇಡೀ ಕುಟುಂಬಸ್ಥರು. ಅರಿಶಿಣ ಕುಂಕುಮ ಹೂ ಮುಡಿಸಿ ಪೂಜೆಯನ್ನು ಮಾಡ್ತಾರೆ. ಸೊಸೆ ಅನಿತಾ ಕುಮಾರಸ್ವಾಮಿ ತಾಯಿಗೆ ಆರತಿ ಬೆಳಗಿ ನಮಸ್ಕರಿಸ್ತಾರೆ ಎಲ್ಲ ಅವರ ಹೆಣ್ಣು ಮಕ್ಕಳು. ಅದಾದ ನಂತರ ಕುಮಾರಸ್ವಾಮಿ ಕುಟುಂಬ ಸಮೇತರಾಗಿ ಚೆನ್ನಮ್ಮಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಪೂಜೆ ಬಳಿಕ ತಾಯಿಯ ಕಾಲಿಗೆರಗಿ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಕುಮಾರಸ್ವಾಮಿಯವರು. ತಾಯಿಯನ್ನು ಕಳ್ಕೊಂಡಂಥ ನೋವು. ರಾಷ್ಟ್ರಧ್ವಜ ಹೊದಿಸಿ ಸಕಲ ಸರ್ಕಾರಿ ಗೌರವ ಸಲ್ಲಿಸಲಾಗಿದೆ. ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಜೊತೆಗೆ ಚೆನ್ನಮ್ಮಗೆ ಅಂತಿಮ ಪೂಜೆ ಏನು ನಡೀತಾ ಇತ್ತಲ್ಲ ಆ ದೃಶ್ಯವನ್ನು ಕೂಡ ಗಮನಿಸಬಹುದು. ನೋಡಿ, ಅಲ್ಲಿ ಕುಮಾರಸ್ವಾಮಿಯವರು ಅವರ ಕಾಲಿಗೆರಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂಥ ಒಂದು ದೃಶ್ಯ ಅದು. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಕುಟುಂಬಸ್ಥರು ಅಂತಿಮ ಪೂಜೆಯನ್ನು ಸಲ್ಲಿಸಿರೋದು. ಅದಾದ ನಂತರ ಮತ್ತೊಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಹೂ ಅಲಂಕೃತ ವಾಹನ, ಆ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಈಗ ಹಾಸನದತ್ತ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಬೆಂಗಳೂರು ದಾಟೋವರೆಗೂ ಜನ ನಿಂತು ನೋಡ್ತಾ ಇದ್ರು. ನೋಡಿ, ಅಲ್ಲಿ ರಸ್ತೆಯುದ್ದಕ್ಕೂ ಕೂಡ ಅಕ್ಕಪಕ್ಕದಲ್ಲಿ ಅವರದ್ದೇ ಸಂಬಂಧಿಕರ ಕಾರುಗಳು, ಸರ್ಕಾರಿ ವಾಹನಗಳು. ದೇವೇಗೌಡರಂತೂ ಬಹಳಷ್ಟು ನೋವಲ್ಲಿದ್ದಾರೆ. ಹುಟ್ಟೂರಿನತ್ತ ಈಗ ಪಾರ್ಥಿವ ಶರೀರ ಹೊರಟಿರೋದು. ಹೂ ಅಲಂಕೃತ ವಾಹನದಲ್ಲಿ ಚೆನ್ನಮ್ಮ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಪದ್ಮನಾಭನಗರ ನಿವಾಸದಿಂದ ಹೊಳೆಯ ನರಸೀಪುರದತ್ತ ಯಾತ್ರೆ ಹೊರಟಿರೋದು. ಸಾಕಷ್ಟು ಜನ ಗಣ್ಯರೆಲ್ಲ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಅದಾದ ನಂತರ ಎಲ್ಲ ಕುಟುಂಬಸ್ಥರು ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿದ್ರು. ಜನಸಾಮಾನ್ಯರಿಗೂ ಕೂಡ ಅವಕಾಶ ಇತ್ತು. ಎಲ್ಲರೂ ಅಂತಿಮ ದರ್ಶನ ಪಡೆದುಕೊಂಡ ನಂತರ ಈಗ ಹೊಳೆಯ ನರಸೀಪುರದತ್ತ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಹೊರಟಿದೆ. ಸಂಜೆ ಅಷ್ಟರಲ್ಲಿ ಪಾರ್ಥಿವ ಶರೀರ ಹೊಳೆ ನರಸೀಪುರವನ್ನು ತಲುಪಲಿದೆ.